ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಬೆಳಿಗ್ಗೆಯಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಆಗಿರೋದ್ರಿಂದ ನೋಡಿ ನಮ್ಮನೆ ಮಕ್ಕಳಿಬ್ಬರು ಆಟ ಆಡ್ತಾ ಇದ್ದಾರೆ. ಅವರಿಬ್ಬರು ಹಾಲಿಗೋಸ್ಕರ ಕಾಯ್ಕೊಂಡಿದ್ದಾರೆ, ಹೊಟ್ಟೆ ಹಸ್ಕೊಂಡಿದ್ದಾರೆ. ನೋಡಿ ಹಾಲಿಟ್ಟಿದ್ದೀನಿ. ಹೊಟ್ಟೆ ನೋವು ಅಂದರೆ ಏನು ಗೊತ್ತಾ, ಹೊಟ್ಟೆ ಹಸ್ವಾಗ್ತಿದೆ ಅಂತ ಅವನಿಗೆ. ಅವನು ಇವಾಗ ಎದ್ದಿದ್ದಾನೆ, ಟೈಮ್ ಆಗಲೇ 10 ಆಯಿತು. ಈ ನಡುವೆ ಯಾಕೋ ಒಂದು 15 ದಿವಸದಿಂದ ತುಂಬಾ ಲೇಟಾಗಿ ಎದ್ದೊಳ್ತಾನೆ ಅವನು. ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮಕ್ಕಳ ಜೊತೆ ಫುಲ್ಲು ಬ್ಲಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ಅವ್ರು ಯಾವ ಥರ ಇರ್ತಾರೆ, ಯಾವ ಥರ ಆಟ ಆಡ್ತಾರೆ ಅಂತ. ಪ್ಲೀಸ್ ಯೂಟ್ಯೂಬಲ್ಲಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ಕಲ್ಲಾದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ನನ್ನ ಹುಡುಕ ರಿಯಲಾಗಿ ಹೇಳ್ಬೇಕು ಅಂದರೆ ಇವರಿಬ್ರು ಹಿಂಗಿರಲ್ಲ, ಕಿತ್ತಾಡ್ತಾ ಇರ್ತಾರೆ. ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ ಇವರು ಈ ಥರ ಇಬ್ಬರು ಅವರೇ ಅಷ್ಟೇನೆ. ಸರಿ, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೋಗಿ ಇವಾಗ ಅಲ್ಲುಚ್ಕೊಂಡು ಇಬ್ರು ಮುಖ ತೊಳ್ಕೊಂಬ ಹೋಗ್ರಿ ಬೇಗ, ಪಟ್ ಪಟ್ ಅಂತ. ಮಾಡ್ಕೊಬ ಹೋಗ್ರಿ. ಹಾಲು ಬೇಕಾ? ನೀವಂತ ಹೊಟ್ಟೆ ಎಸ್ಕೊಂಬಿಟ್ಟವ್ರಿ. ಅವನು ಎದ್ದಿದ ತಕ್ಷಣ ತಿಂಡಿ ತಿಂತ ಇದ್ದ. ಇವತ್ತು ಅವರಪ್ಪ ದೂರ ಇದ್ದಾರೆ, ಇಡ್ಲಿ ತರ್ಸೋಣ ಅಂದರೆ ನಾನು ಇದು ಒಂದೇ ಸಲ ಚಿಕನ್ ತಗೊಬರ್ತೀನಿ, ಸಾಂಬಾರು ಮಾಡಿ ಹೋದ್ರು. ಈ ಥರ ನೀರಿಗಿಟ್ರೆ ಬೇಗ ಆರ್ತೈತಿ ಅಂತ ಅಂದ್ಬಿಟ್ಟು ನೀರಿಗಿಟ್ಟಿದ್ದೀನಿ. ಹಂಗೂ ಹಿಂಗೆ ತಿಂಡಿ ತಿನ್ನಿಸ್ಕೊಡ್ತೀನಿ ಅಂದರೆ ಅವರಪ್ಪ ಇಡ್ಲಿ ತೊಗೊಬರ್ತೀನಿ ಅವನಿಗೆ ಬೇಡ ಅಂತಂದ್ರಲ್ವ, ಇನ್ನೇನು ಚಿಕನ್ ಮಾಡ್ತೀವಲ್ಲ ಅಂತ ಅಂದ್ಬಿಟ್ಟು. ತಗೊಳ್ಳಿ ಯಜಮಾನ್ರೆ. ನೀರೆಲ್ಲ ಹಂಗಂಗೆ ಇಟ್ಕೊಂಡಿದ್ಯಾ? ಅವನು ಮದುವೆಗೆ ಹೋಯ್ತವನೆ, ಅದಕ್ಕೆ ಸ್ನಾನ ಮಾಡ್ಕೊಂಡಿದ್ದಾನೆ. ಒಂದು ರಿಸೆಪ್ಷನ್ ಇತ್ತು, ನಾವು ನೈಟ್ ಹೋಗಿದ್ದು. ಇವಾಗ ಇವನು ಅವ್ರ ದೊಡ್ಡಮ್ಮನ ಜೊತೆ ಹೋಗ್ತಾ ಇದ್ದಾನೆ. ಮತ್ತು ಈ ಥರ ರೆಡಿಯಾಗಿದ್ದಾನೆ, ಮದುವೆಗೆ ಹೋಯ್ತಿದ್ದಾನೆ. ಅವರಪ್ಪ ಬಂದರು, ಇವಾಗ ಇಡ್ಲಿ ತರಕ್ಕೆ ಹೋಗ್ತಾವ್ರೆ. ಅವನು ಹೊಟ್ಟೆ ಹಸ್ಕೊಬಿಟ್ಟವನಲ್ಲ, ಅದಕ್ಕೆ ಇಡ್ಲಿ. ಬಾಯ್ ಚರಿ, ಬಾಯ್. ನನ್ನ ಮಗಳು ಹಾಲು ಕುಡಿತಿದ್ದಾಳೆ. ಚರಿ ಮದುವೆಗೆ ಹೋದ, ಅವ್ರ ದೊಡ್ಡಮ್ಮ ಇಡ್ಲಿ ತರಕ್ಕೆ ಹೋದಾಗಲೇ ಕರ್ಕೊಂಡು ಹೊರಟೋಯ್ತಂತೆ. ಪಾಪ ಇಡ್ಲಿ ತಂದಿದ್ದು ನಮ್ಮ ಮನೆಯವರು ತಿನ್ಕೊಂಡೋದ್ರು. ಕೃತಿಕಾ ಬೇಜಾರಲ್ಲಿದ್ದಾಳೆ, ಅವ್ರ ತಮ್ಮ ಮದುವೆಗೆ ಹೋಗ್ಬಿಟ್ನಲ್ಲ ಅಂತ. ಇದ್ದಾಗ ಕಿತ್ತಾಡ್ತಾರೆ, ಇವಾಗ ಬೇಜಾರು ಮಾಡ್ಕೊಳ್ಳೋದು. ದೊಡ್ಡಮ್ಮ ಕರ್ಕೊಂಡು ಹೋಗ್ಬಿಟ್ಟೈತಿ, ಬೇಜಾರಾಯ್ತೈತಿ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಅಲ್ವಾ ಫ್ರೆಂಡ್ಸ್? ನಮ್ಮ ಅಣ್ಣದಿರು ಎಲ್ಲಾದರೂ ಹೋದರೆ ಜಗಳ ಮಾಡ್ತಿದ್ದೋ, ಬೇಜಾರಾಯ್ತಿತ್ತು. ಇವಾಗ ಬಂದಮೇಲೆ ಖುಷಿ ಆಯ್ತಿತ್ತು. ಆ ಥರನೇ ನಮ್ಮ ಮಕ್ಕಳು. ಇನ್ನು ನಮ್ಮ ಮನೆಯವರು ಚಿಕನ್ ತಂದಿದ್ರು, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬರೋಷ್ಟರಲ್ಲಿ ಕಬಾಬ್ ಮಾಡಿ ಸರ್ಪ್ರೈಸ್ ಕೊಡಬೇಕು. ಸಾಂಬಾರು ಮತ್ತು ಕಬಾಬು ರೆಡಿ ಆಯಿತು. ನನ್ನ ಮಗನೂ ಬಂದವನೇ, ನಮ್ಮ ಅಕ್ಕವ್ರ ಮನೇಲಿದ್ದಾನೆ. ಅವನು ಬಟ್ಟೆ ಚೇಂಜ್ ಮಾಡ್ತಿದ್ದಾನೆ. ಕರೆದ್ರೆ ಬರ್ತಾನೆ ಇಲ್ಲ ತಿನ್ನೋಕ್ಕೆ. ಮದುವೆಲಿ ಏನು ತಿಂದೆ ಚರಿ? ಏನು ತಿಂದೆ? ಏನೂ ತಿಂದಿಲ್ವಾ? ನೋಡಿ ನಿಂಗೋಸ್ಕರ ಕಬಾಬ್ ಮಾಡಿದ್ದೀನಿ. ಕಬಾಬು ತಿಂತೀಯಾ? ನಿಂಗೆ ಇಷ್ಟನಾ ಕಬಾಬು? ಇಷ್ಟನಾ? ಮತ್ತೆ ನಂಗೆ ಕೂಗಿದ್ರೆ ಬರಲಿಲ್ಲ ನೀನು? ನೀನೇನದು?
ಚರಿ ನೋಡ್ರಿ ಕಬಾಬ್ ತಿಂತವನೆ. ಕಬಾಬ್ ಚರಿ ಇಷ್ಟನಾ? ಕಬಾಬು ನಿಂಗೆ ಇಷ್ಟನಾ? ತಿನ್ನು ನೋಡೋಣ ಎತ್ಕೊಂಡು. ಅವನು ತಿನ್ನಲ್ಲ ಅವನು. ನೋಡಿ ಈರುಳ್ಳಿ ಹಾಕೊಂಡು ತಿಂತವನೆ. ಕಬಾಬು ಅವನಿಗೆ ತಿನ್ನಿಸಿದ್ರೆ ಅಂದರೆ ಒಳಗಡೆ ಬೆಳ್ಳಗಿರುತ್ತಲ್ಲ ಅದು ತಿನ್ನಿಸಿದ್ರೆ ಮಾತ್ರ ತಿಂತಾನೆ. ಮೇಲ್ಗಡೆ ಕೆಂಪಗೆಲ್ಲ ಇದ್ರೆ ತಿನ್ನಲ್ಲ ಖಾರ ಅಂದ್ಬಿಟ್ಟು. ನೋಡಿ ಈರುಳ್ಳಿ ತಿಂತಾನೆ. ಖಾರನಾ? ಈರುಳ್ಳಿ ಖಾರ ಅಂತೆ. ಮದುವೆಲಿ ಏನೇನು ತಿಂದೆ? ಮದುವೆಲಿ ಏನೇನು ತಿಂದೆ? ಪೂರಿ, ಹಪ್ಪಳ. ಆಮೇಲೆ ಹಾಂ ಯಾಕೆ? ಬಾ ಇಲ್ಲಿ ಬಂಗಾರಿ ಬಾ. ಏನದು? ಎಲೆ ತೊಟ್ಟು. ಏನಕ್ಕೆ? ಹಾಂ ಏನು ಬೇಕು ನಿಂಗೆ? ಬ್ಯಾಟು ಬಾಲು. ಏನಕ್ಕೆ? ಸುಮ್ಮನೆ ಏನಕ್ಕೆ? ಹಾಂ ಬೇಕಾ? ಬೂವ ತಿನ್ಬಿಡು, ಬೇಕಾ ಕೊಡ್ತೀನಿ. ನಾನು ನೀನು ಅಕ್ಕ 3 ಜನ ಆಟಾಡೋಣ ಆಯಿತಾ? ಬೇಗ 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 ತಿನ್ನು. ಬಂಗಾರಿ ಬೇಗ ತಿನ್ನು. ಟಿ ವಿಲಿ ಕಾಟನ್ ನೋಡ್ತಿದ್ರು ನೋಡಿ. ಏನದು? ಏನದು? ಡಿಶು ಯಾರಿಗೆ ಮಾಡ್ತೀಯಾ? ಯಪ್ಪ ನನಗೆ ಡಿಶು ಮಾಡ್ತೀಯಾ? ನನಗೆ ಡಿಶು ಮಾಡ್ದಲ್ಲ. ಸಾರಿನಾ? ಐ ಲವ್ ಯು. ಎಬ್ಬರ್ಸೋಗ ಅಕ್ಕಂಗೆ ಮುತ್ತು ಕೊಟ್ಬಿಟ್ಟು ಎಬ್ಬರ್ಸು. ಎದ್ದಿಲ್ಲ? ಮುತ್ತು ಕೊಟ್ಟನಲ್ಲ, ಎದ್ದೊಳ್ಬಿಡ್ಬೇಕಮ್ಮ ಇವಾಗ. ಇನ್ನೊಂದ್ಸಲಿ ಅಂತ ಕೊಟ್ಬಿಡೋಗು. ಇನ್ನೊಂದ್ಸಲಿ ಬಂಗಾರಿ ಹಾಂ ಮಾಡಿ. ಬಾ ಇಲ್ಲಿ. ನಿಮ್ಗೆ ಊಟ ಮಾಡಿಸೋದೇನೆ 1 ಗಂಟೆ ಆಗೋಗ್ತೈತೆ. ಇನ್ನೂ ಮೇಲಿದೆ. ಸುಮ್ಮನೆ ಡೈಲಿ ಆಟಾಡ್ಕೊಳ್ಳಿ ಅಂತ ಕೆಳಗಡೆನೇ ಇಟ್ಟಿದ್ದೀನಿ ಸ್ವಲ್ಪ. ಅದಲ್ಲಮ್ಮ ಉದ್ದಕ್ಕಿತ್ತಲ್ಲ. ಏನದು? ಐಸ್ ಕ್ರೀಮ್. ಅದರಲ್ಲಿ ಏನೂ ಇಲ್ಲ. ಐಸ್ ಕ್ರೀಮ್ ತಗೊಳ್ಳಿ, ಕೊಡಿ. ಎಷ್ಟು ಕಾಸು? 1 ರೂಪಾಯಿ. ನನ್ನ ಹತ್ರ ಇವಾಗ ಕಾಸಿಲ್ಲ ಸರಿ. ತಗೊಳ್ಳಿ. ಎಷ್ಟು ಕಾಸು? ತಗೊಳ್ಳಿ 1 ರೂಪಾಯಿ. ಖುಷಿ ಆಯ್ತಾ? ತಗೊಳ್ಳಿ 1 ರೂಪಾಯಿ. ಐ ಜಾಣ ಚರಿ.
ನೀರು ತುಂಬಿಟ್ಟು ಹಿಂಗಂದ್ರೆ ಸಾಕು. ಎಷ್ಟು ಕಾಸು ತಗೊಳ್ಳಿ? 1 ರೂಪಾಯಿ. ಅಜ್ಜಿಗೆ ಐಸ್ ಕ್ರೀಮ್ ಕೊಡೋಗು. ನೀವು ನಾಷ್ಟ ಮಾಡಿದ್ರೆ ನಮ್ಮ ಏನು ಆಟ ಸಾಮಾನು ಹೊಡಿತೀನಿ ನಿಂಗೆ ಎಲ್ಲ ಅಳ್ಳಿದ್ರೆ ನೀನು. ಸರಿ, ಇದು ಯಾರಿದು? ಯಾವಕ್ಕ? ಕುತಿಕಾ ಅಕ್ಕನ ಇದು? ಹೇ ಅಲ್ಲ, ಕುತಿಕಾ ಅಕ್ಕ ಅಲ್ಲ. ಮುಖ ಕಾಣಿಸ್ತಾ ಇಲ್ಲ ಬಿಸಿಲಿಗೆ, ಬಾರು ಕುತ್ಕೋ ಬಂಗಾರಿ. ಏನದು? ನಿನ್ನ ಟಮಟೆ ಇಲ್ಲ? ತಗೊಂಬೋಗು, ತೋರ್ಸೋಗು ಟಮಟೆ. ಸರಿ, ಟಮಟೆ ಹೊಡಿಯೋದು ಹೆಂಗೆ ತೋರಿಸು. ಇಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹಾಕ್ತೀನಿ ವಿಡಿಯೋದಲ್ಲಿ. ತಗೋಬೋಗು, ಬೇಗ ಬಾ. ನಾನು ಮಕ್ಕಳು ನೈಟ್ ಹೋಗಿದ್ದ. ನೈಟ್ ಮದುವೆಗೆ ಹೋಗಿದ್ದ ನಾನು, ನಮ್ಮ ಯಜಮಾನ, ಮುನ್ರಾಸಣ್ಣ ಅವ್ರ ಹೆಂಡತಿ. ಇವಾಗ ಗಂಗಕ್ಕನ ಜೊತೆ ಇವನು ಹೋಗಿದ್ದ. ಏನೇನು ತಿಂದೆ ಚರಿ ಮದುವೆಯಲ್ಲಿ? ಹಾಂ, ಜೋರಾಗಿ ಹೇಳ್ಬೇಕು. ಹಾಂ, ಹಾಂ, ಆಮೇಲೆ ಅಷ್ಟು ತಿಂದ? ಮತ್ತೆ ಮನೇಲಿ ಬಂದು ಅನ್ನ ತಿಂದೆ? ಸುಳ್ಳು ಹೇಳ್ತಾನೆ ಅವನು. ರಾತ್ರಿನೂ ಹಂಗೆ ಕಣಮ್ಮ, ಊಟನೇ ಮಾಡಲಿಲ್ಲ ಅಲ್ಲಿ. ಆಮೇಲೆ ಬಂದು ಮನೆಗೆ ಸರಿ ಮಾಡಿ ತಿನ್ನಿಸ್ದೆ. ಹಂಗೆ ಅವ್ನಿಗೆ ಹೋಗಿದ ಕಡೆ ಅಡ್ಜಸ್ಟ್ ಆಗಲ್ಲ, ತಿನ್ನಲ್ಲ. ನಮ್ಮ ಹೋಗಿದ ಕಡೆ ತಿಂತಾನೆ ಅವನಿಗೆ ಸಪ್ರೇಟ್ ಎಲ್ಲ. ಇವರು ನಮ್ಮ ಎದುರುಗಡೆ ಮನೆ ಇರೋ ಆಂಟಿ, ಅವರೇ ಕೈ ಸರಿ. ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ. ಇವನು ಪವನ ಅಂತ, ನಮ್ಮ ಚೆರಿ ಫ್ರೆಂಡು. ಯಾವಾಗಲೂ ಇವನ ಜೊತೆನೇ ನಮ್ಮ ಚೆರಿ ಆಟಾಡ್ತಾ ಇರ್ತಾನೆ. ಹಾಯ್ ಮಾಡೋ ಪವನ. ಇವರೇನೋ ಕೆಲಸ ಮಾಡ್ತಾವ, ಬಿಸಿ ಅವ್ರೆ. ಬೊಟ್ಟುಗಳಿಕ್ಕೊಂಡು ಗೊಂಬೆ ರೆಡಿ ಮಾಡ್ತಾವ್ರೆ. ಬದುಕೈತೆ ಇದು, ಅವರೆಕಾಳು ಅಲ್ವಾ? ಅದು ಬದುಕೈತೆ. ಇದ್ರೊಳಗಪ್ಪ ಅದು ಬದುಕಿಲ್ಲ, ಸತ್ತೈತೆ. ನಾನು ನೆನ್ನೆ ಕಟ್ ಮಾಡ್ಕೊಂಡೆ ಕಣಮ್ಮ. ಯಾವುದು ಇದು? ಏಯ್, ಯಾಕ ಹೊಡಿತ್ಯಾ? ಬಿಡು ಬಿಡು, ಆಟ ಆಡ್ತಾನೆ. ಅವರೇ ಎಷ್ಟೊಂದು ಬದುಕವೆ ಪಾಪ, ಚಿಕ್ಕ ಪಾಪ. ಏನ್ ನೋಡಿ ಫ್ರೆಂಡ್ಸ್, ಯಾಕೆ ಬಂದೆ? ಏನು ಹೋಗು, ನಿಮ್ಮಪ್ಪ ಬೇಡ ಅಂದಲ್ಲ? ಹಾಂ ಹಾಂ, ಅವ್ರ ದೊಡ್ಡಮ್ಮನ ಜೊತೆ ಹೋಗಿದ್ದ. ಅವರಪ್ಪ ಫೋನ್ ಮಾಡು ಅಂದರು, ಮಾಡಿದ್ರೆ. ಹಾಂ, ಫೋನ್ ಮಾಡಿದ್ರೆ ಏನಂದೆ ನೀನು? ಅಪ್ಪ ಬಂದೈತೆ ಅಂದಿದ್ದಕ್ಕೆ ಹಾಂ, ಅಪ್ಪ ಬೇಡ ಅಂತೀಯ ನೀನು? ಬೇಡ ಅಂದೆ ಫೋನಲ್ಲಿ.
ಹೋಗು ಇವಾಗ, ಬೇಡ ಹೋಗು ನೀನು, ಬೇಡ. ಹಾಂ, ಯಾಕೆ ಬಂದೆ ಮನೆಗೆ? ಹೋಗಿ, ಬೇಡ ಇವಾಗ ನೀನು, ಬೇಡ. ಎಬ್ಬರ್ಸೋ ಡ್ಯಾಡಿನ. ಡ್ಯಾಡಿ ಕೋಪ ಮಾಡ್ಕೊಂಡೈತೆ. ಹಾಂ, ನೀನು ಬೇಡ ಅಂದಲ್ಲ ಡ್ಯಾಡಿ. ಅವ್ವ ಮಾಡು, ಅವ್ವ ಮಾಡಿ ಎಬ್ಬರ್ಸು ಡ್ಯಾಡಿನ. ಸಾರಿ ಡ್ಯಾಡಿ ಏನು ಇನ್ಮೇಲೆ ಅನ್ನಲ್ಲ. ಇನ್ನೊಂದು ಮುತ್ಕೊಡಲ್ಲಿ ಎಬ್ಬರ್ಸು ಸರಿಯಾಗಿ. ಎದ್ದಳು ಮೇಲೆ ಬಿಡಮ್ಮ. ಹಾಂ, ಹೇಳಿ ಇವಾಗ ಡ್ಯಾಡಿಗೆ. ಎಬ್ಬರ್ಸು, ಡ್ಯಾಡಿ ಕೋಪ ಮಾಡ್ಕೊಂಡೈತೆ. ಹಂಗ ಡ್ಯಾಡಿ ಆ ಕಡೆ ತಿರ್ಕೊಂಬಿಡ್ತು. ಎಬ್ಬರ್ಸು ಮಚ್ಚಿಂಗರಿ ಬಂಗಾರಿ. सुबह ಡ್ಯಾಡಿ ನೆಕ್ಲೆಸ್ ಅಂದ್ರೆ ಬಲಲ್ಲ. ಅಲ್ಲೋಡೋಣ ಸ್ಮೈಲ್ ಮಾಡ್ತೈತಪ್ಪ. ಸಾರಿ ಅಪ್ಪ. ನೋಡಿ ಅವ್ರ ಅಪ್ಪನ ಎಬ್ಬರ್ಸಕ್ಕೆ ಎಷ್ಟು ಸರ್ಕಸ್ ಮಾಡ್ತಾವ್ರೆ. ಏನೇ ಬಳಿಕೆ ನಾನೇ ಬೇಡ ಅಂದ ನೀನು. ಬೇಕು ಅಂತಂದ್ಬಿಟ್ಟು ಬಂದು ಎಬ್ಬರ್ಸ್ಬಿಟ್ಟು ಮುತ್ಕೊಡ್ಬೇಕಾಯ್ತು ನೀನು. ಸರಿನಾ? ಎಬ್ಬರ್ಸ್ತಾ ನಿನಗೆ ಅಂತ ಜಾಗಿರಿ ತಂದಿದ್ದೀನಿ ಗೊತ್ತಾ ನಾನು. ನಿನಗೆ ಅಂತ ಜಾಗಿರಿ ತಂದಿದ್ದೀನಿ ಗೊತ್ತಾ ನಿನಗೆ. ಬಾ, ಯಾಕೆ ಬೇಡವಾ? ಸರಿ, ಬೇಡ ಅಂದೆ. ನಮ್ಮ ಚರಿ ಕೊಡು, ತಗೊಳ ಬರ. ಇದೆಯೇ? ಇಲ್ಲ ಕಣ, ಬಿಸಿ ಬಿಸಿ ಇಲ್ಲ ಇವತ್ತು. ಅಪ್ಪ 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 ಬಿಸಿ ಇದಾ? ಇಡಿ ಇದೆಯಾ? ಶಕ್ತಿ ತೋರಿಸ್ಬೇಕು. ಸರಿಯಾಗಿ ತಿನ್ಸು, ಮುಂದೆ ನೋಡ್ಕೊಂಡು. ಅಳ್ತಾವನೆ. ನಾನು ಹೇಳ್ದಂಗೆ ಕೇಳಿದೆ, ಅರ್ಥ ಆಯ್ತಾ? ಮಕ್ಳು ಕಂಡ್ರೆ ಜಾಸ್ತಿ ಆಗೋರೆ. ಸರಿ, ಒಬ್ಬೊಬ್ಬನೇ ಹೋಯ್ತಿಯಲ್ಲ ನೀನು. ನಾವು ಕರೆದ್ರು ಏನು ಬರಲ್ಲ ನೀನು. ಏಯ್ ಇಲ್ಲಿ ಕೇಳ, ಇಲ್ಲಿ ಅರ್ಥ ಆಯ್ತಾ? ಹೆಂಗೆ ಆಡಲ್ಲ. ನನ್ನ ಮಾತು ಕೇಳ್ತಿ ಅಲ್ವಾ ಅಪ್ಪ? ಹಾಂ, ಇಲ್ಲಿ ಕೇಳ, ಇಲ್ಲಿ ಒಬ್ಬೊಬ್ಬನೇ ಹೋಯ್ತೀಯ ನೀನು. ಒಬ್ಬೊಬ್ಬನೇ ಹೋಯ್ತಾ ಇದೆಯಾ? ಒಬ್ಬೊಬ್ಬನೇ ಹೋಯ್ತೀಯಾ? ಅಲ್ಲಡ ಡ್ಯಾಡಿ ಮಾತಾಡ್ತೈತೆ ನೋಡಿ, ಕೇಳೆ ಏನು ಚೇಷ್ಟೆ ಜಾಸ್ತಿ. ಚೇಷ್ಟೆ ನನ್ನ ಮಗ ಕೊಟ್ಟಿದ್ದಕ್ಕೆ ಇವಾಗ ನೋಡು ಚೇಷ್ಟೆ ಕಮ್ಮಿ ಆಯಿತು. ಅಪ್ಪ ನಾನು ಹೇಳಿದ್ದು ಕೇಳಿಸ್ತಾ ಇದ್ದೀನಾ ಚಿನ್ನಪ್ಪ? ನೋಡ ಇವಾಗ ಏನು ಗೊತ್ತಾ, ಅಲ್ಲಿ ಕೇಳಿಲ್ಲ ಪೂರ್ತಿ. ಅಲ್ಲೇನು ಗೊತ್ತಾ, ನೀವು ಒಬ್ಬೊಬ್ಬನೇ ಹೋಗ್ಬೋದು. ಆಯ್ತು ಬಿಡಪ್ಪ. ಯಾರು ಹೊಡೆದೆ ಇಬ್ಬರಿಗೂ ಹೊಡೆದೆ. ನಿನ್ಗೂ ಅಷ್ಟೇ. ಹೆಂಗಾಡ್ತಾರೆ ನೋಡಿ, ಹೆಂಗಾಡ್ತಾರೆ ನೋಡಿ. ಅಕ್ಕ ನೋಡಿ, ಹಂಗೆ ಹೇಳ್ತಾ ಇದ್ದೀನಿ ಬುದ್ಧಿ ಮಾತು. ಅಮ್ಮ ಸರಿ ಹೇಳೋದು ಅರ್ಥ ಆಯ್ತೇನಪ್ಪ? ಕೋಪ ಬಂದೈತೆ. ಇವಾಗ ಸಿಂಹ ಮೈ ಮೇಲೆ ಬಂದಿದೆ. ಸಿಂಹ ಬಂದು ಇಲ್ಲಿ ಬಂದ್ಬಿಟ್ಟು ಕಚ್ಬಿಡ್ತದೆ. ಸಿಂಹ ಬಂದ್ಬಿಡ್ತು ಸಿಂಹ ಕರೆಚು ನಿನ್ ಜೊತೆ.
ನಾನು ನಿನ್ಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಸರಿ ನಮ್ಮ ಮಗನೇ. ಸೆ ಕೃತಿಕಾ ನಾನು ನಿನ್ನ ಇಬ್ರು ಹೋಗೋಣ. ಹಾ ಏಯ್ ಅಮ್ಮ ಅಮ್ಮ ಕೋಲಲ್ಲಿ ಹೊಡಿಬಾರ್ದು ಚರಿ ನೋವಾಯ್ತೈತಿ. ಏಯ್ ಏಯ್ ಅಮ್ಮ ಏನ್ ಬೇಕು ಹೋಗಮ್ಮ ಹಾಕಬೋಗು. ಆವಾಗಲೇ ತಿಂದಲ್ಲ, ಇನ್ನೊಂದ್ಸಲ ಬೇಕಾ? ಇವಾಗ ನಿದ್ದೆ ಮಾಡಲ್ವಾ ನೀನು? ಇವ್ ನಿದ್ದೆ ಮಾಡ್ಬೇಕು ಅಂತಾನೆ ಇಷ್ಟು ನಾಟಕ ಆಡ್ತಾವನೆ. ಹೌದೇನಾ? ಬೂವ ಮತ್ತೆ ತಿಂದ ಆವಾಗಲೇ ಹೊಟ್ಟೆ ತುಂಬಾ ಆಮೇಲೆ ಇನ್ನೊಂದೇನು ಗೊತ್ತಾ ವಾಕಿಸ್ತಿದ್ದ, ಕೇಳಲಿ ವಾಕ್ ಮಾಡ್ಸಿದ್ದೀನಿ. ಕೇಳಲಿ ಅಪ್ಪೋ ಈಚೆ ಕಡೆ ಹೋದಾಗ ನಿದ್ದೆ ಮಾಡ್ಬೇಕು ಅಂತ ನಾಟಕ. ಈಚೆ ಕಡೆ ಹೋದಾಗ ನೋಡಿ ಮಲಗಿದ್ದಾನೆ, ಹತ್ಕೊಂಡು ಗಲಾಟೆ ಮಾಡಿಕೊಂಡು ಮಲ್ಕೊಂಡಿದ್ದಾನೆ. ಇನ್ನೇನು ಸಂಜೆ ಮಲಗಿರೋದು 4:15 ಆಯಿತು. ಇನ್ನು ಅವನು ಎದ್ದೊಳೋ ಅಷ್ಟೆಲ್ಲ 6:30 7 ಗಂಟೆ ಆಗುತ್ತೆ. ನಿದ್ದೆ ಮಾತ್ರ ಚೆನ್ನಾಗಿ ಮಾಡ್ತಾನೆ, ಮಲಗೋವಾಗ ಸ್ವಲ್ಪ ಹಿಂಸೆ ಕೊಡ್ತಾನೆ. ಆಟ ಮಾಡ್ಕೊಂಡು ಮಲ್ಕೊಳ್ಳೋದು. ಇವಾಗ ಜಾಸ್ತಿ ಆಟಕ್ಕೆ ಹೊಡ್ಕೊಂಬಿಟ್ಟಿದ್ದಾನೆ, ಆಟ ಆಡಬೇಕು ಅಂತ ಆಳ್ತಾನೆ. ಈಚೆಯಿಂದ ಕರ್ಕೊಂಬಂದಿದ್ದಕ್ಕೆ ಅವನು ಹತ್ತಿತ್ತು ಮಲಕ್ಕೋಗ ಅಂತ. ಇವಾಗ ಮಲ್ಕೊಂಡ್ರೆ ಮಲ್ಕೊ. ನೋಡಿ ನೈಟು ಆಟ ಆಡ್ತಿದ್ದಾರೆ ಚರಿ, ನೋಡಿ ಬರ್ತಿದ್ದಾರೆ. ನೀನು ವಿಡಿಯೋ ಏನು ಮಾಡ್ತೀಯಾ? ಚರಿದು ಊಟ ಟೈಮಿಂಗ್ಸು ಸ್ಟಾರ್ಟ್ ಆಯಿತು. ಇವಾಗ ಊಟ ಮಾಡಿಸ್ಬೇಕು. ಅವನಿಗೆ ತುಪ್ಪ ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ ಹೇಳ್ತಾನೆ. ಇವೆರಡು ಅವನ ಫೇವ್ರೇಟು, ತುಪ್ಪ ಜೀರಿಗೆ. ಇನ್ನೂ ಅವನು ಊಟ ಮಾಡಿ ಮಲ್ಕೊಂತಾನೆ. ಇವತ್ತಿನ ವಿಡಿಯೋ ಇಲ್ಲೇ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲೇ ಏನು ಮಾಡ್ತಾ ಇದ್ದೀವಿ, ಊಟ ಮಾಡಿ ಪಚಂತೀವಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಸರಿ, ಇಲ್ಲಿ ನೋಡು, ಬಾಯ್ ಮಾಡು ಎಲ್ಲರಿಗೂ. ನಮ್ಮ ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.